ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸ್ವಾಗತ ಎಲ್ಲರಿಗೂ ಹೊಸ ವಿಡಿಯೋಗೆ. ನಮ್ಮ ಪ್ರೀತಿಯ ಕನ್ನಡಿಗ ಫ್ರೆಂಡ್ಸ್, ವೆಲ್ಕಮ್ ಟು ಫ್ರೆಂಡ್ಸ್ ಲಾಫ್ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ವಿಡಿಯೋದಲ್ಲಿ ಅಕ್ಕಿಗಳು ತೊಗೊಳಕ್ಕೆ ಬಂದಿದ್ದರು. ಸೊ ಸೋಲ್ಡ್ ಔಟ್ ಆಗಿತ್ತು ಹೇಳಿದೆ, ಅವ್ರದನ್ನ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟೆ. ಮತ್ತು ಏನಪ್ಪ ಅಂತಂದರೆ ಹೇಳಿದ್ದೆ ನಾನು ನಿನ್ನೆ ವಿಡಿಯೋದಲ್ಲೇ ನಿಮಗೆ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು, ಲೈಕ್ ಎಲ್ಲ ಸ್ವಲ್ಪ ಬೇಡದಿರೋ ಐಟಮ್ಸ್ ಎಲ್ಲ ಒಳಗಡೆ ತುಂಬದೆ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ದೆ. ಸೊ ಐಟಮ್ಸ್ ಎಲ್ಲ ತಾಚೆ ಹಾಕಿದ್ದೀನಿ. ಒಬ್ಬನೇ ಕ್ಲೀನ್ ಮಾಡ್ತಾ ಇರೋದ್ರಿಂದ ಫುಲ್ ಕ್ಲೀನ್ ಮಾಡೋಕ್ಕಂತೂ ಆಗಲ್ಲ ಇವತ್ತು. ಡೇ 1 ಓಕೆನಾ. ಲಾಫ್ಟು ಕಂಪ್ಲೀಟಾಗಿ ನೀವು ನೋಡ್ತಾ ಇರೋದನ್ನ ಚೇಂಜ್ ಮಾಡಾಕ್ಬಿಡ್ತೀನಿ, ಬೇರೆ ಥರನೇ ಮಾಡಾಕ್ತೀನಿ ಲಾಫ್ಟನ್ನ. ಸೊ ಇವಾಗ ಇದ್ದಿದ್ದು ಐಟಮ್ಸ್ ಎಲ್ಲ ತಾಚೆ ಹಾಕಿದ್ದೀನಿ. ನೋಡಿ ಲಾಫ್ಟ್ ಎಷ್ಟು ಇಕ್ಕಟ್ಟಾಗಿ ಕಾಣಿಸ್ತೈತಿ, ಇವಾಗ ಎಷ್ಟು ಕ್ಲೀನಾಗಿ ಕಾಣಿಸ್ತೈತೆ ನೀವೇ ನೋಡಿರಂತೆ. ಸಿ ಎಷ್ಟು ಸಿಂಪಲಾಗಿ ಕರೆಕ್ಟಾಗಿ ಕಾಣಿಸ್ತೈತೆ ಅಂದ್ಕೊಳ್ಳಿ. ಇವಾಗ ಇಲ್ಲೆಲ್ಲ ಎಷ್ಟು ಜಾಗ ಐತೆ. ನಿನ್ನೆ ವಿಡಿಯೋದಲ್ಲಿ ನೀವು ನೋಡಿರ್ತೀರ ಎಷ್ಟು ಇಲ್ಲೆಲ್ಲ ಐಟಮ್ಸ್ ತುಂಬ್ಕೊಂಡಿತ್ತು, ಇಲ್ಲೆಲ್ಲ ಓಡಾಡೋಕ್ಕೆ ಜಾಗನೇ ಇದ್ದಿಲ್ಲ. ಇವಾಗ ನೋಡಿರಿ ಎಷ್ಟು ಫ್ರೀ ಆಗಿದೆ ಅಂತ. ಇನ್ನು ಗೂಡನ್ನ ಕರೆಕ್ಟಾಗಿ ಅರೇಂಜ್ ಮಾಡಿಲ್ಲ. ಗೂಡನ್ನೆಲ್ಲ ಒಂದು ಕಡೆಗೆ ಅರೇಂಜ್ ಮಾಡಿ ಕ್ಲೀನಾಗಿ ಅವಾಗ ತೋರಿಸ್ಕೊಡ್ತೀನಿ. ಇನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ದಾವಡಿ ಅವಾಗ. ಸೊ ನೀವೇ ನೋಡ್ತೀರಾ, ನೀವೇ ಖುಷಿ ಪಡ್ತೀರಾ. ಸೀರಿಯಸ್ಸಾಗಿ ಅಷ್ಟು ಸಖತ್ತಾಗಿ ಪ್ಲ್ಯಾನ್ ಮಾಡಿದ್ದೀನಿ, ಎಷ್ಟು ಕ್ಲೀನಾಗಿ ಇಕ್ಬೇಕು ಅಂದ್ಬಿಟ್ಟು. ಮತ್ತು ಎಲ್ಲ ಎಷ್ಟು ಐಟಮ್ಸ್ ಆಚೆ ಹಾಕಿದ್ದೀರಿ ಅಂತ ತೋರಿಸ್ಕೊಡ್ತೀನಿ ರೀ ನಿಮಗೆ. ಅಷ್ಟು ಚಿಕ್ಕ ದಾವಡಿಲಿ ಇಷ್ಟು ಐಟಮ್ಸು ಎತ್ತಾಚೆ ಹಾಕಿರೋದು. ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ಕೊಂಬಿಡೋದ. ಓಕೆ, ಇಷ್ಟು ಐಟಮ್ಸು ಇದು ನೋಡಿರಿ. ಇದು ವೇಸ್ಟ್ ಡೋರು, ವೇಸ್ಟ್ ಗೇಜ್ಗಳು, ಏನೇನೋ ಇತ್ತು ಎಲ್ಲ. ಅದರಿಂದ ಇಲ್ಲಿ ಸೇರ್ಕೊಳ್ತೀರಿ ಇನ್ನೇನಾಗುತ್ತೆ. ಸೊ ಅದರಿಂದ ಎಲ್ಲ ಐಟಮ್ಸ್ ಎಲ್ಲ ಎತ್ಬಿಟ್ಟು ಆಚೆ ಹಾಕ್ಬಿಟ್ಟು ತೋರಿಸ್ಕೊಡೋಣ ನಿಮಗೂ ಅಂತ. ಹಾಗೆ ವಿಡಿಯೋ 8 ಗಂಟೆ ನೋಡಿರಿ. ಇನ್ನೊಂದು ಹೊಸ ಅಕ್ಕಿ ಬೇರೆ ಬಂದೈತೆ, ಅದನ್ನು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗೈತೆ ಅದು. ಇಲ್ಲಿ ಬಂದ್ಬಿಟ್ರೆ ಇಲ್ಲಿ ಮಿರರ್ ಐತೆ, ಮಿರರ್ ನೋಡ್ಕೊಂಡು ತರ್ತೀನಿ ಜಾಸ್ತಿ. ಹೊಸ ಅಕ್ಕಿ ತರಿಸಿದ್ದೀನಿ, ಫ್ಯಾನ್ಸಿ ಅಕ್ಕಿ ನೋಡಿರಂತೆ. ಓಕೆನಾ, ವೆಯ್ಟ್ ಮಾಡಿ, ಅಕ್ಕಿನೂ ತೋರಿಸ್ಕೊಡ್ತೀನಿ. ಲಾಸ್ಟಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ಈ ಲಾಫ್ಟಲ್ಲಿ ಇದ್ದೀನಲ್ವಾ, ಈವ್ನಿಂಗ್ ಮೇಲೆ ಆ ಲಾಫ್ಟ್ಗೆ ಹೋಗ್ಬಿಟ್ಟು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆನಾ. ಸೊ ಇವಾಗ ಜಸ್ಟ್ ಹಂಗೆ ನಿಮ್ಮೊಂದು ಚಿಕ್ಕದಾಗಿ ಅಪ್ಡೇಟ್ ಥರ ಕೊಡೋಣ, ಯಾವುದಾದ್ರು ಅಕ್ಕಿಗಳಿದಾವೆ ಅಂತ. ಈ ಗೂಡಲ್ಲಿರೋ ಅಕ್ಕಿಗಳು ಆಲ್ಮೋಸ್ಟ್ ಒಂದು ಎಲ್ಲ ಅಕ್ಕಿಗಳು ಸೋಲ್ಡ್ ಔಟ್. ಸ್ವಲ್ಪ ಅಕ್ಕಿಗಳು ಬ್ಯಾಲೆನ್ಸ್ ಇದ್ದಾವೆ. ನಾನು ಯಾವ್ದು ಅಕ್ಕಿ ಅಂದ್ಬಿಟ್ಟು ನಾವು ನಿಮ್ಗೆ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲೆಲ್ಲ ನಿಮಗೆ ಪಟ್ಟಗಳಿದಾವಲ್ವ. ಸೊ ಈ ಪಟ್ಟಗಳು, ಇವೆಲ್ಲ ಪಟ್ಟಗಳು. ಇದನ್ನೆಲ್ಲ ನಾವೇ ಖುದ್ದಾಗಿ ನೋಡ್ಕೊಬೇಕಾಗುತ್ತೆ. ವೈ ಬಿಕಾಸ್ ಡಿಫಾಲ್ಟ್ ಪಟ್ಟಗಳು ಹೇಳಿದ್ದೆ ಬಿಟ್ಟರೆ ಇಲ್ಲೆಲ್ಲ ಆರ್ಸೋಕ್ಕೆ ಇರೋಂಥ ಪಟ್ಟಗಳಿವೆಲ್ಲ. ಆರೋಕ್ಕೆ ಇದರಲ್ಲಿ ಆಡ್ತಾ ಇರೋಂಥ ಪಟ್ಟಗಳಿವೆಲ್ಲ. ಇದು ನೆಕ್ಸ್ಟ್ ಆಡೋಕ್ಕೆ ರೆಡಿ ಆಗ್ತಾ ಇರೋಂಥ ಪಟ್ಟ ಇದು. ಇದನ್ನ ಎತ್ತಿ ಇದ್ರೊಳಗಡೆ ಹಾಕ್ಬಿಡ್ಬೇಕು, ಯಾಕಂತಂದರೆ ಇದಕ್ಕೂ ಸ್ವಲ್ಪ ಡಿಫಾಲ್ಟ್ ಐತೆ. ಇದನ್ನ ಎತ್ತಿ ಇದಕ್ಕೆ ಹಾಕಬೇಕು. ಇವೆಲ್ಲ ಆಡೋಕ್ಕೆ ರೆಡಿಯಾಗಿರೋದು, ಆಡ್ತಾ ಇರೋ ಪಟ್ಟಗಳು. ಅದಕ್ಕೋಸ್ಕರ ಇದೆಲ್ಲ ಸಪ್ರೇಟಾಗಿ ಎತ್ತಿಕೊಂಡಿದ್ದೀನಿ. ಅದನ್ನ ಬಿಟ್ಟರೆ ಈ ಕಡೆ ಎಲ್ಲ ಸಿಂಗಲ್. ಇವಾಗೆಲ್ಲ ಯಾವುದು ಕೂಡ ಜೊತೆ ಮಾಡಿಲ್ಲ. ಇದನ್ನ ನಾವು ಎಲ್ಲ ಸಿಂಗಲ್ ಆಗೈತೆ. ಗೂಡೆಲ್ಲ ತೆಗೆದ್ರೆ ಎಲ್ಲ ಆಚೆ ಬಂದ್ಬಿಡ್ತವೆ, ಅದಕ್ಕೆ ಸೈಕು. ಅದ್ರ ತೆಗೆದು ತೋರಿಸ್ತೀನಿ. ಕಾಣೆಗಳು ಎತ್ತಬೇಕಲ್ಲ ಹೆಂಗಿದ್ರು. ಎಲ್ಲ ಬಂದ್ಬಿಟ್ಟಿದ್ದಾವಪ್ಪ. ಎಲ್ಲ ಗೂಡೆಲ್ಲ ಫುಲ್ಲು ಕ್ಲೀನ್ ಮಾಡಿ ಸ್ಯಾನಿಟೈಸ್ ಮಾಡಿಸ್ಬೇಕು. ನೋಡಿ ಈ ಥರ ಚಿಕ್ಕ ಹುಳಗಳೆಲ್ಲ ಬಂದ್ಬಿಟ್ಟಿದ್ದಾವೆ, ಜಿರಳೆಗಳೆಲ್ಲ ಬಂದ್ಬಿಟ್ಟಿದ್ದಾವೆ. ಸೊ ಎಲ್ಲ ಗೂಡು ತೆಗ್ದು ಸ್ಯಾನಿಟೈಸ್ ಮಾಡಿಸ್ಬೇಕು. ಎಲ್ಲ ಕಣೆಗಳು ಕೂಡ ತೊಳಿಬೇಕು, ಅಷ್ಟು ಗಲೀಜಾಗುತ್ತೆ. ನನಗೆ ಈ ಅಕ್ಕಿನ ನೋಡ್ಬಿಟ್ರೆ ಸೀರಿಯಸ್ ಆಗಿ ನನ್ನ ಮಕ್ಷಿನೇ ನೆನಪಾಗುತ್ತೆ ಗೈಸ್. ಸೀರಿಯಸ್ ಆಗಿ ಸೇಮ್ ಮೂತಿ, ಸೇಮ್ ಬಾಡಿ ಹಿಂಗೆ ಇತ್ತು. ಆದರೆ ಅದಿನ್ನೂ ಸ್ವಲ್ಪ ಡಾರ್ಕ್ ಬಣ್ಣ ಇತ್ತು, ಪ್ಲಸ್ ಕಳಂಗ ಇತ್ತು. ಅದು ಅಕ್ಕಿನ ಲಿಟ್ರಲಿ ಸಖತ್ ಮಿಸ್ ಮಾಡ್ಕೊತಾ ಇದ್ದೀನಿ. ಅಕ್ಕಿನ ಮಾತ್ರ ಇರಬೇಕಿತ್ತು ಆ ಅಕ್ಕಿ, ಬಟ್ ಮಿಸ್ ಆಗ್ಬಿಡ್ತು. ಮಿಸ್ ಆಗೇನೋ ನಾನು ಕಳ್ಕೊಂಡಿಲ್ಲ, ಯಾರೋ ಕದ್ಕೊಂಡೋದ್ರು. ಗೊತ್ತಿದ್ರು ಕೇಳೋಕ್ಕಾಗಲ್ಲ, ಆ ಥರ ಆಗ್ಬಿಡಿ ಪರಿಸ್ಥಿತಿ. ಬಿಡ್ರಿ, ಏನು ಮಾಡೋಕ್ಕಾಗಲ್ಲ. ಇಲ್ಲೆಲ್ಲ ಬರೀ ಪಟ್ಟಗಳಿದ್ದಾವೆ. ಈ ಪಟ್ಟಗಳಿಗೆಲ್ಲ ಕಡಲೆಕಾಳು ಹೊಡಿಬೇಕು. ಎಲ್ಲಾದರೂ ಹೊಟ್ಟೆ ಖಾಲಿ ಆಗಿದೆ. ಮೇ ಬಿ ನೈಟ್ ಕಡಲೆಕಾಳು ಹೊಡೆದಂಗಿಲ್ಲ. ಕಡಲೆಕಾಳು ಆ ಹೊಡಿ ಅಂತ ಹೇಳ್ಬಿಟ್ಟು ಹೋಗಿದ್ದೀನಿ, ಬಟ್ ಹೊಡೆದಂಗಿಲ್ಲ. ಸೊ ಇದೆಲ್ಲ ಸಿಂಗಲ್ ಗಂಡುಗಳಿದ್ದಾವೆ. ಈ ಗೂಡಲ್ಲಿ ಏನು ನೋಡ್ತಾ ಇದ್ದಾರೆ, ಇದೆಲ್ಲ ಜೊತೆ ಮಾಡೋಕ್ಕೆ, ನೆಕ್ಸ್ಟ್ ಜೊತೆ ಮಾಡೋಕ್ಕೋಸ್ಕರ ಇಟ್ಟಿರೋವಂಥದ್ದು. ಅದರಲ್ಲಿ ಒಂದು 2-3 ಜೊತೆ ಮಾಡಬೇಕು. ಅದು ಬಿಟ್ಟರೆ ಇದೊಂದು ಸಿಂಗಲ್ ಪಟ್ಟ ಐತೆ, ಇದು ಕೂಡ ಸೇಲ್ಗೆ ಇಟ್ಟಿರೋಂಥ ಪಟ್ಟನೇ. ಮತ್ತು ಇದರಲ್ಲಿ ದೊಡ್ಡ ದೊಡ್ಡ ಗಂಡುಗಳೆಲ್ಲ ಇದ್ದಾವೆ. ಅದನ್ನೆಲ್ಲ ನಾನು ನಿಮ್ಮ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವಾಗಾದರೂ. ಅದು ಬಿಟ್ಟರೆ ಇಲ್ಲೊಂದು ಗೂಡು ಐತೆ. ಈ ಗೂಡಲ್ಲೂ ಅಷ್ಟೇ ದೊಡ್ಡ ಅಕ್ಕಿಗಳು, ದೊಡ್ಡ ಗಂಡುಗಳು ಎಲ್ಲ ದೊಡ್ಡ ಅಕ್ಕಿಗಳೇ. ಹಾಗೆ ನಿಮಗೆ ಯಾವ ಅಕ್ಕಿ, ಈ ಅಕ್ಕಿ ಗ್ಯಾಪ್ನ ಇದ್ದೇ ಇರುತ್ತೆ. ಯಾಕಂತಂದರೆ ಇದು ಪಾಪ್ಯುಲರ್, ಓಡಾಡ್ತಾ ಇರುತ್ತೆ ಯಾವಾಗಲೂ. ರೀಲ್ಸಲ್ಲಾಗಿರ್ಬೋದು, ಎಲ್ಲಾದ್ರಲ್ಲಿ ಕಾಣಿಸ್ಕೊತಾನೆ ಇರುತ್ತೆ. ಆ ಅಕ್ಕಿ ಇಲ್ಲೇ ಐತೆ. ಬಿಟ್ಟರೆ ಕುರುಡು ಪಟ್ಟ ಕೇಳಿದ್ರಿ ಅಲ್ವಾ, ನಾನು ಯಾವುದೋ ಒಂದು ಕಮೆಂಟಲ್ಲಿ ನೋಡಿದೆ ಕುರುಡು ಪಟ್ಟ. ಗೈಸ್, ನಾನು ಇದವಡಿಗೆ ಅಷ್ಟೊಂದು ದಿವಸದಿಂದ ಬಂದಿದ್ದಿಲ್ಲ ಅಲ್ವಾ. ಸೊ ಆ ಟೈಮಲ್ಲಿ ನಾನು ಕುರುಡು ಪಟ್ಟನ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದೆ.
ಇಲ್ಲೇ ಇರಲಿ, ಸೇಫಾಗಿರಲಿ ಅಂದ್ಬಿಟ್ಟು. ಬಟ್ ಮೊನ್ನೆ ಬಂದು ಕೇಳಿದಾಗ ಕುರುಡು ಪಟ ಇಲ್ಲ ಅಂತ ಅಂದರು. ಲೈಕ್ ಅದು ಏನಾಗಿದೆ ಅಂತಲೇ ಗೊತ್ತಿಲ್ಲ, ಅವ್ರಿಗೂ ಕೂಡ ಗೊತ್ತಿಲ್ಲ. ಅಕ್ಕಿ ಸತ್ತೋಯ್ತಾ ಆರೋಯ್ತಾ, ಆರೋಗ್ಯಕ್ಕೆಲ್ಲ ಚಾನ್ಸೇ ಇಲ್ಲ. ಯಾಕಂತಂದರೆ ಅದು ಆಕಾಶ ನೋಡೇ ಇಲ್ಲ, ಅಕ್ಕಿ ಆರೋಗ್ಯದಕ್ಕೆ ಗೊತ್ತೇ ಇಲ್ಲ, ಆರೋಗ್ಯಕ್ಕೆ ಚಾನ್ಸ್ ಇಲ್ಲ. ಬಟ್ ನಾನು ಮಿಸ್ ಆಗೈತೆ, ಸತ್ತೋಗೈತೆ, ಏನೋ ಒಂದು ಆಗೈತೆ. ಇಲ್ಲ, ತುಂಬ ಇಷ್ಟು ಚಿಕ್ಕ ಪಟ ಏನಾದ್ರು ಕಾಣಿಸಿದ್ದಿಲ್ಲ. ಅದಕ್ಕೆ ಅವಾಗಿನ ನೋಡ್ಕೊಂಡು ಬಂದಿದ್ದೆ. ನಾನು ಸಾಯೋ ಗಂಟ ನಾನು ಕಣ್ಣಾರೆ ಸಾಯೋದು ನೋಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಥರ ಆಗಲಿಲ್ಲ. ಬೇಜಾರಾಯ್ತು ನಾನು ಕೇಳ್ಬಿಟ್ಟು, ಅಕ್ಕಿ ಇಲ್ಲ ಅಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ, ಶೋಪ್ ಅಂದಮೇಲೆ ಬರೋದು ಹೋಗೋದು ಇದ್ದಿದ್ದೆ. ಇವಾಗ ಏನು ಮಾಡ್ತೀನಿ ಅಂತಂದರೆ, ಒಂದು ಸ್ವಲ್ಪ ಕ್ಲೀನ್ ಆಗಿದ್ದೆಲ್ಲ ಒಂದು ಸ್ವಲ್ಪ ಈ ಥರ ಗುಡ್ಸ್ಕೊಂಡ್ಬಿಟ್ಟು ನಾನು ನಿಮ್ಗೆ ಸಿಗ್ತೀನಿ, ಓಕೆನಾ? ಯಾಕಂತಂದರೆ ತುಂಬ ಇರಿಟೇಟ್ ಆಗ್ತೈತೆ ನನಗೆ, ಸೀರಿಯಸ್ ಆಗಿ ಲಿಟ್ರಲಿ ಇರಿಟೇಟ್ ಆಗ್ತೈತೆ. ಅದರಿಂದ ಸ್ವಲ್ಪ ಗುಡ್ಸ್ಕೊಂಡು ಸಿಗ್ತೀನಿ ಗೈಸ್. ಎಲ್ಲ ಗುಡಿಸಿದಾಯ್ತು, ಫುಲ್ಲು ಗಲೀಜಿತ್ತು, ಹೆವಿ ಗಲೀಜಿತ್ತು. ಎಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಲಾಸ್ಟ್ ಇವಾಗ ಅಕ್ಕಿಗಳಿಗೆ ಬೆಳಗ್ಗೆಯಿಂದ ನೀರು ತೋರಿಸಿದ್ದಿಲ್ಲ, ಎಲ್ಲ ಅಕ್ಕಿಗೆ ನೀರು ತೋರಿಸ್ಬಿಟ್ಟು ಹೋಗೋಣ ಇವಾಗ. ಆಮೇಲೆ ಸಾಯಂಕಾಲ ಬಂದ್ಬಿಟ್ಟು ಮೇವು ಹಾಕೋಣ. ನಾನು ಮೇವು ಹಾಕೋದು ಕರೆಕ್ಟಾಗಿ ಒಂದೇ ಟೈಮ್ ಸಾಕು, ಅಕ್ಕಿಗಳಿಗೆ ಒಂದು ಟೈಮ್ ಮೇವು ಸಾಕು. ನೀವೇನ ಅಕ್ಕಿಗಳು ಪಟಾಗಳು ಮಾಡೈತೆ ಅಥವಾ ಮರಿ ಮೇಲೆ ಐತೆ ಪಟಾಗಳು ತಿನ್ನಿಸ್ತೈತೆ ಅಂದರೆ ಬೇಕಂದ್ರೆ 2 ಟೈಮ್ ಮೇವು ಕೊಟ್ಕೊಳ್ಳಿ. ಬಟ್ ಆದರೆ ಅಕ್ಕಿಗಳಿಗೆ ಕರೆಕ್ಟಾಗಿ ಮೇವು ಕೊಟ್ಟರೆ ಒಂದೇ ಟೈಮ್ ಸಾಕು. ಅದೇ ಒಂದೇ ಅವರ್ ಮೇವು ಇಟ್ರೂ ಸಾಕು, ಆರಾಮಾಗಿ ಅಕ್ಕಿಗಳು ಇರ್ತಾವೆ. ಏನು ಆ ಥರ ಪ್ರಾಬ್ಲಮ್ ಬರಲ್ಲ, ಸುಖ ಹೊಡೆಯೋದು ಕೂಡ ಇಲ್ಲ. ಲೈಕ್ ನಾವು ಹಂಗೆ ಅನ್ಕೊಳ್ಳೋದು ಅಷ್ಟೇ, ಜಾಸ್ತಿ ಮೇವು ಕೊಟ್ಟಿಲ್ಲ ಅಂದರೆ ಅಕ್ಕಿಗಳು ಸುಖ ಹೊಡೆದ್ಬಿಡುತ್ತೆ ಅದು ಇದು ಅಂತ. 1 ಟೈಮ್ ಮೇವು ಕೊಟ್ಟು ನೋಡಿ, ಅಕ್ಕಿಗಳು ಆರಾಮಾಗಿ ಹೆಲ್ತಿಯಾಗಿರುತ್ತೆ. ಇನ್ನೊಂದೇನಂತಂದರೆ, ಬರೀ 1 ಟೈಮ್ ಮೇವು ಕೊಡೋದ್ರಿಂದ ಅಡ್ವಾಂಟೇಜ್ ಏನಂತಂದರೆ ನಮಗೆ ಅಕ್ಕಿಗಳು ಮೇವು ವೇಸ್ಟ್ ಮಾಡಲ್ಲ. ಯಾಕೆ ಗೊತ್ತಾ? ಅಕ್ಕಿಗಳು ಬೆಳಗ್ಗೆಯಿಂದ ಹಸ್ಕೊಂಡಿರ್ತವೆ. ನೀವು 1 ಟೈಮ್ ಮೇವು ಹಾಕಿದಾಗ ಅಕ್ಕಿ ಕಂಪ್ಲೀಟಾಗಿ ಮೇವನ್ನ ತಿನ್ನಕ್ಕೆ ನೋಡುತ್ತೆ, ವೇಸ್ಟ್ ಮಾಡೋಕ್ಕೆ ನೋಡಲ್ಲ. ಅದೇ ನೀವು 24 ಗಂಟೆ ನೀವು ಕಾಣೆಲೆ ಮೇವು ಇಟ್ಟಾಗ ಏನಾಗುತ್ತೆ ಅಂತಂದರೆ, ಮೇವು ಯಾವಾಗನ ಇರುತ್ತೆ ಬಿಡು ನಾವು ತಿನ್ಬೋದು ಅಂದ್ಕೊಂಡು ಅಕ್ಕಿ ತಿಂದಿರ ಲೇಜಿ ಬೀಳುತ್ತೆ. ಅದೇ ನೀವು ಯಾವಾಗ ಒಂದೇ ಟೈಮ್ ಹಾಕಿದ್ರೆ ಆರಾಮಾಗಿ ತಿನ್ಕೊಳ್ಳುತ್ತೆ, ಏನೂ ಆಗಲ್ಲ. ಸೊ ಸದ್ಯಕ್ಕೆ ಇವಾಗ ಹಿಂಗೈತೆ. ಲಾಫ್ಟ್ ಅಲ್ಲೆರಡು ಗೂಡು ಐತೆ, ಇಲ್ಲೆರಡು ಗೂಡು ಐತೆ, ಈ ಕಡೆ ಒಂದು ಗೂಡು ಐತೆ. ಇದನ್ನೆಲ್ಲ ಬೇರೆ ಥರನೇ ಸೆಟಪ್ ಮಾಡ್ತೀನಿ. ಒಂದೇ ದಿವಸ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ, ಒಂದೊಂದಾಗೆ ಮಾಡ್ಕೊಂಡು ಹೋಗೋಣ. ಇವಾಗ ನಾನು ಇಷ್ಟು ದಿವಸ ಆದಮೇಲೆ ಬಂದಮೇಲೆ ಹೆಂಗಿತ್ತು ಲಾಫ್ಟ್ ನೀವೇ ನೋಡಿದ್ರಿ. ಇವಾಗ ಯಾವ ಥರ ಐತೆ ನೀವೇ ನೋಡಿದ್ದೀರಾ. ಜಾಸ್ತಿ ಎಕ್ಸಾಂಪಲ್ ಬೇಡ, ಜಾಸ್ತಿ ಹಿಂದೆ ಹೋಗೋದು ಬೇಡ. ನಿನ್ನೆ ಹೆಂಗಿತ್ತು ಇವತ್ತು ಹೆಂಗಿತ್ತು, 2 ದಿವಸಕ್ಕೆ ಇಷ್ಟು ಇಲ್ಲಿ ಫುಲ್ಲು ಗಲೀಜಿತ್ತು. ಅದೇ ಇವಾಗ 1 ದಿವಸಕ್ಕೆ ಫುಲ್ಲು ಕ್ಲಿಯರ್ ಮಾಡಿದ್ದೀನಿ. ಇನ್ನು ಈ ಗೂಡು ಎತ್ತಿ ಈ ಕಡೆಗೆ ಹಾಕ್ಬಿಟ್ರೆ, ಇಲ್ಲಾಂದರೆ ಈ ಕಡೆ ಇರೋ ಗೂಡನ್ನ ಎತ್ತಿ ಇಲ್ಲೊಂದು ಗೂಡು ಮತ್ತು ಈ ಚಿಕ್ಕದ ಗೂಡು ಐತಲ್ಲ, ಅದೆರಡು ಆ ಕಡೆ ಈ ಕಡೆ ಇಕ್ಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಯಾವ ಥರ ಕಂಫರ್ಟಬಲ್ ಆಗಿರುತ್ತೆ ಆ ಥರ ಮಾಡೋಣ. ಈ ಅಕ್ಕಿ ನೋಡಿದಾಗೆಲ್ಲ ಯಾವಾಗಲೂ ತಪ್ಪಿಲ್ಲ ಆಗುತ್ತೆ ನನಗೆ. ನಮ್ಮ ಸೀಲ್ ಆಡಿತ್ತು ನೋಡ್ರಿ ಅಕ್ಕಿ, ಅದಕ್ಕೂ ಇದಕ್ಕೂ ಮೇಜರ್ ಏನು ಡಿಫ್ರೆನ್ಸ್ ಏನಿಲ್ಲ ಅಂದ್ಕೊಳ್ಳಿ. ಆ ಮೂತಿ ಶೇಪು ಎಲ್ಲ ಅದೇ ಥರ ಐತೆ ಆಲ್ಮೋಸ್ಟ್. ಹಂಗೆ ಐತಿ ಅಕ್ಕಿ ನೋಡೋಕ್ಕೆ. ಅದ್ರ ತಲೆನೂ ಇಷ್ಟೇ ಎಷ್ಟಿದ್ದೀವಿ, ಇದು ಇಷ್ಟೇ ಐತೆ ಚಿಕ್ಕದಾಗೆ. ಅದಕ್ಕೆ ಈ ಅಕ್ಕಿ ನೋಡಿದಾಗೆಲ್ಲ ಅದೇ ಫೀಲ್ ಆಗುತ್ತೆ ನನಗೆ. ಇದ್ರ ಪಾಡಿಗೆ ಆಚೆ ಹೋಯ್ತು, ವಾಪಸ್ ಒಳಗೆ ಹೋಗಿತ್ತು. ಆಯ್ತು, ಇವಾಗ ಪಟ್ಟಾಗಳು ಅಲ್ಲ ಸ್ವಲ್ಪ ಪಟ್ಟಾಗಳಿದ್ದಾವೆ. ಆ ಪಟ್ಟಾಗಳಿಗೊಂದು ಸ್ವಲ್ಪ ಮೇವು ಹೊಡೆದ್ಬಿಟ್ರೆ ಆಲ್ಮೋಸ್ಟ್ ಕೆಲಸ ಮುಗ್ದಂಗೆ. ಆ ಪಟ್ಟಾಗಳು ಸ್ವಲ್ಪ ಮೇವು ಹೊಡೆದ್ಬಿಟ್ಟು ಹೊರಡ್ತೀನಿ ಇಲ್ಲಿಂದ. ಇನ್ನೊಂದು ಜೊತೆ ಹೊಸ ಅಕ್ಕಿ ಬಂದೈತಲ್ಲ, ಅಕ್ಕಿನ ತೋರಿಸ್ಕೊಡ್ತೀನಿ. ಸೊ ಇದು ನಿಲ್ಗೆ ಎಂಡ್ ಮಾಡ್ಕೊಂಡು ನಡೀರಿ, ಆ ದೌಡಿಗೆ ಹೋಗೋಣ. ಓಕೆ, ಮನೆಗೆ ಬಂದಿದ್ದೀನಿ. ಈ ವಿಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸೋಣ ಅಂದ್ಬಿಟ್ಟು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾಕೆ ಗೊತ್ತಾ, ತುಂಬ ಲಾಂಗ್ ಆಗೋಯಿತು. ಕ್ಲೀನಿಂಗ್ದವರೆಗೂ ಮಾಡ್ತಾಯಿದ್ದೀನಿ ನಾವು. ಸೊ ಕ್ಲೀನಿಂಗ್ದೇ ಇರಲಿ. ದಾವಡಿ ಯಾವ ರೀತಿ ನಾವು ರೀಸೆಟ್ ಮಾಡ್ತೀನಿ, ಯಾವ ರೀತಿ ಕ್ಲೀನಾಗಿ ಒಂದು ಕ್ಲೀನಾಗಿ ಒಂದು ದಾವಡಿ ಹೆಂಗಿರಬೇಕು, ಅದನ್ನ ಹೆಂಗೆ ರೆಡಿ ಮಾಡ್ತೀನಿ ಅಂತ ಈ ವಿಡಿಯೋಗಳಲ್ಲಿ ನೋಡೋಣ ನಾವು. ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ನಾವು ಹೊಸ ಅಕ್ಕಿ ತಂದಿದ್ದೀನಲ್ವಾ, ಸೊ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊಳ್ಳೋಣ. ಸೊ ಸಪೋರ್ಟ್ ತುಂಬ ಚೆನ್ನಾಗಿ ಕೊಡ್ತಾಯಿದ್ದೀರಾ. 1 ತಿಂಗಳಿಂದ ನಾನು ವೀಡಿಯೋ ಬಿಟ್ಟಿಲ್ಲ ಅಂದ್ರೂ ಸಪೋರ್ಟ್ ತುಂಬ ಚೆನ್ನಾಗಿ ಕೊಡ್ತಾಯಿದ್ದೀರಾ. ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ ಏನಕ್ಕೆ ಬಿಡ್ತಾ ಇದ್ದಿಲ್ಲ ಅಂತ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ನಿಮ್ಗೆ ಕ್ಲೂ ತೋರಿಸ್ತೀನಿ, ನಿಮಗೆ ಅರ್ಥ ಆಗುತ್ತೆ. ನನ್ನ ಹತ್ರ ಗಾಡಿಗಳಿದ್ವು, ಬೈಕ್ ಇತ್ತು, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಕ್ಲೂ ಕೊಟ್ಟಿದ್ದೀನಲ್ವ, ನಿಮಗೆ ಗೊತ್ತಾಗಿರುತ್ತೆ ಆಲ್ಮೋಸ್ಟ್ ಅಲ್ಲೋ ಏನಕ್ಕೆ ಇಷ್ಟು ದಿವಸ ವೀಡಿಯೋ ಬಿಡ್ತಾ ಇದ್ದಿಲ್ಲ ಅಂತ. ಇದನ್ನ ತಗೊಳ್ಳೋಕ್ಕೆ ಸ್ವಲ್ಪ ಕೆಲಸಗಳು ಜಾಸ್ತಿ ಮಾಡ್ತಾಯಿದ್ವಿ, ಟೈಮ್ ಸಿಗ್ತಾ ಇದ್ದಿಲ್ಲ. ಸೊ ಅದರಿಂದ ಅಷ್ಟೇ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ತೋರಿಸೋಣ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಗಾಡಿನೇ ತೋರಿಸ್ಬಿಡೋಣ. ಸೊ ಏನು ಯಾವುದು ಎಲ್ಲ ಹೇಳ್ತೀನಿ. ಸೊ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್, ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಬಾಯ್.